ಸಾಂಬಾರು ಕುದಿಯಾಕಿಟ್ಟೇನು ಮತ್ತು ಏನು ಮಾಡಬೇಕೋ ಏನೋ. ಇವತ್ತು ನನಗೆ ಭಾಳ ಖುಷಿ ಆಗತೈತಿ. ಅವ್ರು ನನ್ನನ್ನು ಮನೆಗೆ ಸೇರಿಸ್ಕೊಳ್ಳಂದ್ರು, ಮನೆಗೂ ಸೇರಿಸ್ಕೊಂಡ್ರು. ಆಮೇಲೆ ನಂಗೇನೋ ಓಡಾಡಬೇಡ, ಏನೂ ಮಾಡಬೇಡ ಅಂತಂದರು. ಆದರೆ ಇವಾಗ ಮತ್ತೆ ಅಡುಗೆ ಮಾಡಂತಂದ್ರು, ಮನೆಯಾಗಿನ ಕೆಲಸ ಎಲ್ಲ ಮಾಡಂದ್ರು. ಹಿಂಗೆ ಒಂದೊಂದು ದಿನ ನಾನು ಅವ್ರಿಗೆ ಹತ್ತಿರ ಆಗ್ತಾ ಹೋಗ್ತೇನೆ. ಅತ್ತಿ ಮಾವ ನನ್ನನ್ನು ಒಪ್ಕೊಂಡು ಒಪ್ಕೋತಾರೆ. ಅಪ್ಪ ಅಮ್ಮ ಹೇಗಿದಾರ ಏನೋ. ಓಹೋ, ಮನಸ್ಸಿನಾಗೆಲ್ಲ ಹಿಂಗೆ ಅನ್ಕೋತೇನ? ಕೆಲಸ ಹೇಳಿದ್ಕ ನನ್ನೂ ಒಪ್ಕೊಂಡ್ಬಿಡ್ತಾಳ ಮತ್ತಿ ಅಂತ ಅನ್ಕೊಂಡ್ಬಿಟ್ಟಿಯೇನ? ಮಾಡ್ತೇನೆ ನಿನಗೆ ಸರಿಯಾಗಿ ಮಾಡ್ತೇನೆ ಮಾರಿ ಹಬ್ಬ. ಏನು ಮಾಡಕತ್ತಿದ್ದೀಯ? ಹಾಂ, ಇನ್ನು ಏನು ಅಡುಗೆ ಎಲ್ಲ ಆಯ್ತಾ? ಇನ್ನು ಏನು ಮುಗ್ದೇ ಇಲ್ಲ ನಿಂದು ಅಡುಗೆ? ಅತ್ತೆ ಮಾಡ್ತಾಯಿದ್ದೀನಿ ಅತ್ತೆ. ಅನ್ನ ಆಯಿತು, ಸಾಂಬಾರು ಕಿಟ್ಟನ. ಇನ್ನು ಇವಾಗ ನಾಷ್ಟಾಗ ಉಪ್ಪಿಟ್ಟು ಮಾಡಂಗಿರಲ್ಲ, ಇನ್ನು ಉಪ್ಪಿಟ್ಟು ಮಾಡಕ್ಕೆ ಇಡ್ತೀನಿ. ಎಲ್ಲರೂ ಬಂದಮೇಲೆ ಬಿಸಿ ಬಿಸಿದ ಮಾಡಿಕೊಡ್ಬೇಕಂತಂದ್ರಲ್ಲ, ಅದಕ್ಕಾಗಿ ಬಿಸಿ ಬಿಸಿದ ಮಾಡಿದ್ರಾಯ್ತಂತೇಳಿ ಸಾಂಬಾರು ಕುದ್ಮೇಲೆ ಮಾಡಿದಾಯ್ತಂತ ಅನ್ಕೊಂಡೈತಿ. ಈಗ ಉಪ್ಪಿಟ್ಟು ಮಾಡ್ಲತ್ತಿ. ನಾ ಹೇಳಿರೋದು ಬಿಟ್ಟ ನಿನಗೆ ತಿಳಿದಂಗೆ ನೀನು ಮಾಡ್ತೀಯನ? ಹಾಂ, ನೀನು ತಿಳಿದಂಗೆ ನೀನು ಹೆಂಗೆ ತಿಳಿದತಿ ಹಂಗೆ ಈ ಮನೆ ಜವಾಬ್ದಾರಿ ಎಲ್ಲ ನೀನು ಹೊತ್ಕೊಂಡ್ಬಿಡ್ಬೇಕಂತ ಅನ್ಕೊಂಡ್ಬಿಟ್ಟೇನು? ಇನ್ನು ನೀನು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ನಾನು. ಅಂತಾದ್ರಾಗ ನಿನಗೆ ಹೆಂಗೆ ಬೇಕು ಹಂಗೆ, ನೀನು ಹೆಂಗೆ ಬೇಕು ಹಂಗೆ ಎಲ್ಲ ಕೆಲಸನೂ ನಿಂಗೆ ತಿಳಿದಂಗೆ ಮಾಡ್ಕೊಳಕತ್ತೇನ? ಮಾಡ್ತಾನೆ ತಡಿ. ನಿನಗೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ನಿನ್ನ ತಡಿ ಮಾಡ್ತಾನಂದಿಟ್ಟ. ಈ ಕಟ್ಟಿಗೆ ತೊಗೊಂಡ ಕೈ ಸುಟ್ರ ಗೊತ್ತಾಕತಿ. ಮಾಡ್ತಾರೆ ಕೈ ಕೊಡಲಿ, ಮುಂದೆ ಕೈ ಕೊಡದನ. ಅಯ್ಯೋ ಅತ್ತೆ, ನಾನೇನು ಮಾಡಿನಿ ಅಂತ ನನ್ನ ಕೈ ಸುಡ್ತಾ ಇದ್ದೀರತ್ತೆ. ಬೇಡ ಅತ್ತೆ, ನನ್ನ ಕೈ ಸುಡೋದಕ್ಕೆ ಹೋಗಬೇಡಿ. ಅಯ್ಯೋ ಬೇಡ ಅತ್ತೆ, ಕೈ ಸುಡಬೇಡಿ ಅತ್ತೆ. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ಕೈ ಸುಡಾಕತ್ತೀರತ್ತೆ. ಅಯ್ಯೋ ಅಮ್ಮ ಕಾಪಾಡಿ. ಅಯ್ಯೋ ಕೈ ಅತ್ತೆ, ಬೇಡ ಅತ್ತೆ. ಅಯ್ಯೋ ರೀ ಅಮ್ಮ, ಉರಿ, ಅಯ್ಯೋ ದೇವ್ರಿ. ಇನ್ನೊಂದು ಸರಿ ನಾನು ಹೇಳೋದು ಬಿಟ್ಟು ನೀನು ತಿಳಿದಂಗೆ ಏನಾದರೂ ಮಾಡಿದ್ರೆ ಹಿಂಗೆ ಮಾಡ್ತಾನೆ ನಿನಗೆ. ಇವಾಗ ಕೈ ಸುಟ್ಟನು, ನಾಳೆ ನಿನ್ನ ಸುಟ್ಟು ಬಿಡ್ತಾನೆ, ನೆನ್ಪಿಟ್ಕೋ. ಅಯ್ಯೋ ನಮ್ಮ ಅತ್ತಿನ ನಾನು ಮೆಚ್ಚಿಸ್ಬೇಕು, ಅವಳು ನನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ ನೀನೇನಾದರೂ ಕನಸು ಕಂಡಿದ್ರೆ ಅದು ಸುಳ್ಳು. ನಿನ್ನನ್ನು ನಾನು ಸೊಸೆ ಅಂತ ಯಾವತ್ತೂ ಒಪ್ಕೋದಿಲ್ಲ. ನೀನು ಯಾವತ್ತಿದ್ರು ನಮ್ಮ ಮನೆಗೆ ಕೆಲಸದಾಕಿ ಏನು? ಆ ಅತ್ತಿ ನನ್ನನ್ನು ಒಪ್ಕೊಂಡಿದ್ಲು, ಎಲ್ಲ ಮಾಡಕ್ಕೆ ಹಚ್ಚಿದ್ಲು, ನನ್ನ ಗಂಡ ನನ್ನ ಜೊತೆ ಚಂದನೇ ಇದ್ದ ಅಂತ ಹೇಳಿ ಏನಾದರೂ ನಾಟಕ ಮಾಡಿ ಇಲ್ಲಿ ನನ್ನ ಮನೆಯಾಗ ಏನಾದ್ರು ನಡೆಸಿದಿ ನಿನ್ನ ಇದನ್ನ, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ಬಡ ಬಡ ಕೆಲಸ ಆಗಿರಬೇಕು, ಪಟ್ಟಂತ ರೊಟ್ಟಿ ಮಾಡಬೇಕು. ಅಮ್ಮ ಕೈ, ಅಯ್ಯೋ ಕೈ ಉರಿತಾ ಇದೆ ಅಮ್ಮ, ಕೈ, ಅಯ್ಯೋ ಕೈ ಅನ್ಕೊಂತ ಏನಾದರೂ ಅಡುಗೆ ಮಾಡಲಿಲ್ಲ ಅಂತಂದ್ರೆ ಆಮೇಲೆ ನಾನು ಬಂದ ನೋಡ್ಕೊಡ್ದ ರೊಟ್ಟಿ ಇಟ್ಟಿ ಮಾಡಿರ್ಲಿಲ್ಲ ಅಂದ್ರೆ ಈ ಉರಿ ತೊಗೊಂಡ ನಿನ್ನಗ ಹಚ್ಚಬೇಕಾಕತಿ, ನೆನ್ಪಿಟ್ಕೊ. ನೋಡು, ನಮ್ಮ ಮನೆಗೆ ಇಂಥ ಬಟ್ಟೆ ಗಿಟ್ಟಿ ಎಲ್ಲ ನಡೆಯಂಗಿಲ್ಲ. ಮೈ ತುಂಬ ಸೀರೆ ಉಟ್ಕೋ, ಅದನ್ನ ಬಿಟ್ಟ ಇಂಥ ಡ್ರೆಸ್ಗೆ ಹಾಕೊಂಡ್ರೆ ನಾನು ಮಾತ್ರ ಇನ್ನೂ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೊ. ಅಮ್ಮ ಅಯ್ಯೋ ಅತ್ತೆ, ನಾನು ಇದೇ ಥರ ಬಟ್ಟೆನ ತೊಗೊಂಡು ಬಂದಿರೋದು ಅತ್ತೆ. ಇದು ಬಿಟ್ಟು ನಾನು ಬೇರೆ ಬಟ್ಟೆ ತಂದಿಲ್ಲ. ಅಮ್ಮ ಕೈ ಉರಿತಾ ಇದೆ ಅತ್ತೆ, ಕೈ ತುಂಬ ಉರಿತಾ ಇದೆ ಅತ್ತೆ. ಏನಾದರೂ ಹಚ್ಕೊಳಕಿದ್ರೆ ಕೊಡಿ ಅತ್ತೆ. ಹಾಡೋದಕ್ಕಿನ ನಿನಗೆ ನಾನು ಉರಿ ಹಚ್ಚೋದಲ್ಲ, ನಿನ್ನ ಕೈ ಸುಡೋದಲ್ಲ, ನಿನಗೆ ತಂದು ಮಲ್ಲಂಬಾರಿ ಹಚ್ಬೇಕೇನು? ಇನ್ನೊಂದು ಸರಿ ಏನಾರು ಹಂಗಂದ್ರೆ ಕಾಲು ಸುಟ್ಟು ಬಿಡ್ತಾನೆ, ನಡೆದಾಡಕ್ಕೆ ಬರ್ದಂಗೆ. ನನ್ನ ಮಗ ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳಬಾರ್ದಂತ ಅನ್ಕೊಂಡಾಕಿ ನಾನು ಇಷ್ಟಪಟ್ಟದ ಹುಡುಗಿನ ನನ್ನ ಮನೆ ಸೊಸೆ ಆಗ್ಬೇಕಂತ ಅನ್ಕೊಂಡಾಕಿ ನಾನು. ಆದ್ರೆ ನೀನು ಎರಡೇ ಹೆಂಡತಿಯಾಗಿ ಬಂದಿದ್ದಿ, ಗಂಡು ಬಿಟ್ಟಾಕಿ ನಿನ್ನನ್ನು ಮದುವೆಯಾಗಿ ಕರ್ಕೊಂಡು ಬಂದ ನನ್ನ ಮಗ. ಊರ ಮಂದಿಗೆಲ್ಲ ಗೊತ್ತಾದ್ರೆ ನನ್ನ ಆಡ್ಕೊಂಡು ನಗ್ತಾರೆ. ಮೊದಲು ನನ್ನ ಕಂಡ್ರೆ ಊರ ಮಂದಿಗೆ ಉರಿ ಹತ್ತಿರ್ತೈತಿ, ಅಂತಾದ್ರಾಗ ನನ್ನ ಮಗ ಮಾಡಿರೋದಕ್ಕೆ ಈಗೆಲ್ಲರೂ ಆಡ್ಕೊಂಡು ನಗ್ತಾರೆ. ಅದಕ್ಕೆ ನನಗೆ ತಲೆ ಕೆಟ್ಟ ಹುಚ್ಚಿಡ್ದಂಗೆ ಆಗೈತಿ. ಅಂತಾದ್ರಾಗ ಅತ್ತಿ ಅತ್ತಿ ಅಂತ ಹೇಳಿ ನನ್ನ ತಲೆ ಮೇಲೆ ಹತ್ತು ಕುಂದ್ರಾಕ್ ನೋಡಕತ್ತಿದ್ದಿ. ಹಾಂ, ತಲೆ ಮೇಲೆ ಹತ್ತು ಕುಂದ್ರಾಕ್ ನೋಡಕತ್ತಿದ್ಯಾನಲ್ಲೇ? ಅಯ್ಯೋ ಇಲ್ಲ ಅತ್ತೆ, ಇಲ್ಲ, ಇನ್ನು ಮುಂದೆ ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ. ಅಯ್ಯೋ ಅಮ್ಮ, ಕೈ ತುಂಬ ಉರಿತಾ ಇದೆ. ಏನು ಮಾಡಲಿ ಇವಾಗ ನಾನು? ಕೈ ಉರಿತು, ಅದು ಉರಿತು, ಇದು ಉರಿತು ಅಂತ ನಾಟಕ ಮಾಡಿ ಕೆಲಸಗಳೇ ಅಂದ್ರೆ ತಪ್ಪಿಸ್ಕೊಂಡ್ರೆ ಆಮೇಲೆ ನಾನು ಏನು ಮಾಡ್ತೇನೆ ಅಂತ ನನಗೂ ಗೊತ್ತಿಲ್ಲ, ನೆನ್ಪಿಟ್ಕೊ. ಇಲ್ಲ ಅತ್ತೆ, ಎಲ್ಲ ಮಾಡ್ತೀನಿ. ಇದನ್ನು ಹೋಗಿ ಏನಾದರೂ ನನ್ನ ಮಗನ ಮುಂದೆ ಏನಾರ ಚಾಡ ಚುಂಚಬೇಕು, ಆಮೇಲೆ ದಿನ ಸರಿಯಾಗಿ ಮಾಡ್ತೇನೆ ನಾನು, ನೆನ್ಪಿಟ್ಕೊ. ನನ್ನ ಮಗನ ಮಧ್ಯೆ ತಂದಿಡಕ್ಕೆ ನೋಡು, ಆಮೇಲೆ ಐತಿ ನಿನಗೆ. ಮಧು ಎಲ್ಲಿದ್ದೀರಾ? ನಂಗೆ ಸ್ವಲ್ಪ ನೀರು ತೊಗೊಂಬಂದು ಕೊಡ್ತೀರಾ? ಬಾತ್ರೂಮಲ್ಲಿ ಬಂದುಬಿಟ್ಟೆ, ಬಕೆಟ್ ನೋಡ್ತೀನಿ, ಇಲ್ಲ ತಣ್ಣೀರಿದೆ, ಸ್ವಲ್ಪ ಬಿಸಿನೀರು ತಂದು ಕೊಡ್ತೀರಾ? ಅಮ್ಮ ಅಯ್ಯೋ ಕೈ ಉರಿ. ಹಾಯ್, ಇವಾಗಲೇ ತೊಗೊಂಡು ಬರ್ತೀನಿ. ನನ್ನ ಮಗ ಬಿಸಿನೀರು ಕೇಳಕತ್ತಾನ, ತೊಗೊಂಡು ಹೋಗಿ ಕೊಡು. ಅವಾಗೇನಾದರೂ ಈ ಕೈ ಸುಟ್ಟೆ, ಅತ್ತೆ ಏನಾದರೂ ಕೈ ಸುಟ್ಟರು ಅವ್ರು ಸುಟ್ಟರು ಅಂತ ಏನಾದರೂ ಹೇಳ್ಬೇಕಲ್ಲ, ಆಮ್ಯಾಗ ಮಾಡ್ತಾನೆ ನಿನಗೆ. ಹೋಗಿ ಇವಾಗ ಗೆದ್ದು ಹೋಗು. ಅಮ್ಮ ಅಯ್ಯೋ ಆಯ್ತು ಅತ್ತೆ, ಹೋಗ್ತೀನಿ. ಅಯ್ಯೋ ದೇವ್ರೆ, ಹಾಳಾದಾಕಿ ನಿನಗೆ ಇಷ್ಟ ಚಿತ್ರಹಿಂಸೆ ಕೊಡಲ್ಲ. ನಿನಗೆ ನಾನು ಕೊಡೋ ಚಿತ್ರಹಿಂಸದಿಂದ ಅಯ್ಯೋ ದೇವ್ರೆ, ನಾನು ಯಾಕಾದರೂ ಇವ್ರ ಮನೆ ಸೊಸೆಯಾಗಿ ಬಂದು ಅಂತ ನೀನು ನೆರಳಬೇಕು. ಹಂಗೆ ಮಾಡ್ತಾನೆ ಈ ಮನೆಯಾಗ ನಿನಗೆ ನೆಮ್ಮದಿಯಾಗಿರಕ್ಕೆ ನಾನು ಬಿಡಂಗಿಲ್ಲ. ನೀನಾಗೆ ಈ ಮನೆ ಬಿಟ್ಟು ತೊಲಗಬೇಕು. ಹಂಗೆ ಮಾಡ್ತಾನೆ, ನೋಡ್ತಾ ಇರು. ನನ್ನ ಮಗ ನೀನನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕು. ಹಂಗೆ ಮಾಡಲಿಲ್ಲ ನನ್ನ ಹೆಸರು ಶಾಕುಂತಲನೇ ಅಲ್ಲ. ಅಯ್ಯೋ ಅಮ್ಮ ಕೈ ಉರಿತಾ ಇದೆ, ಇದನ್ನ ನಾನು ಹಿಂಗೆ ತೊಗೊಂಡೋಗಿ ಅವ್ರು ಕೊಡಲಿ. ಇದೇನಾದರೂ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಅವರು ಎಲ್ಲರ ಜೊತೆ ಜಗಳ ಮಾಡ್ತಾರೆ. ಅಮ್ಮ ಕೈ. ಅಯ್ಯೋ ಇನ್ನೂ ಅಲ್ಲೇ ನಿಂತು ಏನು ಯೋಚನೆ ಮಾಡಾಕತ್ತಿದ್ದಿ? ತೊಗೊಂಡು ಬಾ ಬೇಗ, ನಾನು ಸ್ನಾನ ಮಾಡಿ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ಇನ್ನೂ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಿಲ್ಲ ಮಧು.
ಹಾಂ ಬಂದೆ ರೀ, ತೊಗೊಂಡು ಬರ್ತಾ ಇದ್ದೀನಿ. ಸುಡ್ತಾ ಇದೆ, ಒಂದು ನಿಮಿಷ. ಅಯ್ಯೋ ಬರ್ತಾ ಇದ್ದೀನಿ, ಸಮಾಧಾನ ರೀ. ತಗೊಳ್ರಿ, ತುಂಬ ಸುಡ್ತಾ ಇದೆ, ಒಂದೆರಡು ಚರಿಗೆ ಇದೆ, ಹಾಕೊಂಡು ಸ್ನಾನ ಮಾಡಿ, ಸರಿನಾ? ಸರಿ ಡಾರ್ಲಿಂಗ್, ಆದ್ರೆ ನೀನು ನನ್ನ ಜೊತೆ ಸ್ನಾನ ಮಾಡಪ್ಪ. ನನಗೆ ಒಬ್ಬನಿಗೆ ಮಾಡೋದಕ್ಕೆ ಯಾಕೋ ಬೋರ್ ಆಗ್ತಾ ಇದೆ. ಇವತ್ತು ನನ್ನ ಜೊತೆ ನೀನು ಸ್ನಾನ ಮಾಡಕ್ಕೆ ಬರ್ತೀಯಾ? ಅಯ್ಯೋ ರೀ, ಏನ್ರಿ ನೀವು ಮನೇಲಿ ಇಷ್ಟೊಂದು ಜನ ಇದ್ದಾರಾ, ಈ ರೀತಿ ಎಲ್ಲ ಕೇಳಕ್ಕೆ ನಿಮ್ಗೆ ಏನು ಅನ್ಸಂಗಿಲ್ಲ? ಈ ಬಾತ್ರೂಮ್ ಬೇರೆ ಡೋರ್ ಇಲ್ಲ, ಏನೂ ಇಲ್ಲ ಅಂತಂದ್ರಾಗ ನೀವು ನೋಡಿದ್ರ ಛೀ ಹೋಗ್ರಿ. ಅಯ್ಯೋ ನಾನೇನು ಬೇರೆಯವ್ರನ್ನ? ಇವಾಗ ನೀನು ಗಂಡ ಅಲ್ವಾ, ತಾಳಿ ಕಟ್ಟಿದ್ದೀನಿ. ಪ್ಲೀಸ್ ಬಾ ಮಧು. ರೀ ಇವಾಗ ಸುಮ್ಮನೆ ಹಠ ಮಾಡಬೇಡಿ, ತಗೊಳ್ಳಿ ಇದನ್ನ ತಗೊಳ್ಳಿ. ನಾನು ಇಲ್ಲೇ ಇಟ್ಟು ಹೋಗಿರ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಅಯ್ಯೋ ನನ್ನ ಹುಡುಗಿಗೆ ಎಷ್ಟು ನಾಚಿಕೆ ನೋಡಿ. ಇಷ್ಟು ನಾಚ್ಕೊಂಡ್ರೆ ಮುಗ್ದ ಹೋಯ್ತು. ಅಲ್ಲ ಎಷ್ಟು ನಾಚ್ಕೋತಾಳೆ. ಬೆನ್ನಾದರೂ ಉಜ್ಬೇಕಲ್ವಾ? ಸ್ವಲ್ಪ ಹೊರಗಡೆ ಹೋಗ್ಬೇಕು, ಮತ್ತೆ ಕೆಲಸ ಐತಿ. ಅವನು ವಿಚಾರಿಸ್ಕೋಬೇಕು. ನಾನು ಆ ವೀರುಗ ಸರಿಯಾಗಿ ಪಾಠ ಕಲಿಸ್ಬೇಕು. ನನ್ನ ಮನೆಗೆ ಬಂದು ನನ್ನ ಮದುವೆ ಆಗೋ ಹುಡುಗಿನ ಆ ರೀತಿ ಕಾಟ ಕೊಡೋದಕ್ಕೆ ನೋಡ್ತೀಯಲ್ಲ, ನಾ ಮತ್ತೆಗೆ ಚಾಕು ಚುಚ್ಚಕ್ಕೆ ಹೋಗ್ತಿದ್ದಿ. ಅದನ್ನ ಬಿಟ್ಟು ನನಗೂ ಚಾಕು ಚುಚ್ಚಕ್ಕೆ ಹೋಗ್ತಿದ್ದಿ. ನಿನ್ನ ತಲೆಗೆ ನಮ್ಮ ಮತ್ತೆ ಸರಿಯಾಗಿ ಹೊಡೆದಿದ್ದಾರೆ. ಈಗ ನೀನು ಹೇಳ್ಬೇಕಾದ್ರೆ ಏನಿಲ್ಲಾದರೂ 2 ದಿನ ಬೇಕು. ಅಲ್ಲಿವರೆಗೂ ನಾನಿವಾಗ ಸ್ನಾನ ಮಾಡಿಕೊಂಡು ನಿನ್ನನ್ನು ನೋಡೋಕೆ ಬರ್ತಾ ಇದ್ದೀನಿ ಕಣೋ. ವೇಟ್ ಆ್ಯಂಡ್ ಸಿ. ಅಯ್ಯೋ ಸ್ನಾನ ಆಯ್ತಾ? ಎಷ್ಟು ಬೇಗ ಮಾಡಿದ್ರಿ. ಸರಿ, ಊಟ ಮಾಡ್ಕೊಂಡು ಹೋಗ್ತೀರಾ? ನಂಗೆ ಊಟ ಬೇಡ, ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಸರ್ ಬೇರೆ ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದಾರೆ. ಇವಾಗ ನಾನು ಹೋಗಬೇಕು. ನಾನು ಅಲ್ಲೇ ಹೊರಗಡೆ ಏನಾದರೂ ತಿಂಡಿ ತಿನ್ಕೋತೀನಿ. ನೀನು ಊಟ ಮಾಡು, ಸರಿನಾ? ಅಲ್ಲ, ಅದು ಅಡುಗೆನೂ ಆಗಿದೆ, ನಾಷ್ಟಾನೂ ಮಾಡಿದ್ದೀನಿ. ನೀವು ತಿಂದೇ ಹೋದರೆ ಹೇಗ್ರಿ? ನಂಗೆ ಬೇಜಾರಾಗಲ್ವಾ? ನೋಡು ಮಧು, ನಿನ್ನ ಜೊತೆ ಕೂತ್ಕೊಂಡು ಇವತ್ತು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ಸರ್ ಸಡನ್ನಾಗಿ ಫೋನ್ ಮಾಡಿ ಆಫೀಸ್ಗೆ ಬಾ ಅಂತ ಫೋನ್ ಮಾಡಿದ್ದಾರೆ. ಯಾಕಂತ ಗೊತ್ತಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ನಾನು ಬೇರೆ ಕಡೆ ಹೋಗೋ ಕೆಲಸ ಇತ್ತು, ಆದರೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇವಾಗ ನಾನು ಏನಾದರೂ ಹೋಗಲಿಲ್ಲ ಅಂದ್ರೆ ಮತ್ತು ಸರ್ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಸೊ ಅದಕ್ಕೆ ನಾನು ಹೋಗ್ತೀನಿ, ಅಲ್ಲಿ ನಾಷ್ಟ ಮಾಡ್ಕೋತೀನಿ. ಸರಿ ಆಯ್ತು, ಹೋಗಿ ಬನ್ನಿ. ನೀನು ಊಟ ಮಾಡು, ಹಾಗೆ ಇರಬೇಡ, ಸರಿನಾ? ಸರಿ. ಹಬ್ಬ, ಅವ್ರು ನನ್ನ ಕೈ ನೋಡಲಿಲ್ಲ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರಾ ಏನಾಯಿತು, ಹೇಗಾಯಿತು, ಯಾರು ಮಾಡಿದ್ದು? ಅಮ್ಮ ಏನಾದರೂ ಮಾಡಿದ್ರಾ ಅಂತ ಹಬ್ಬ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಯಿದ್ರು. ಇವಾಗ ಅತ್ತೆಗೆ ಹೋಗಿ ಮತ್ತೇನು ಮಾಡಬೇಕು ಅಂತ ಕೇಳ್ತೀನಿ. ನನ್ನ ಮಗನಿಗೆ ಹೋಗಿ ಏನೋ ಚಾಡಿ ಚುಂಚು ಬಂದೇನ ನೀರು ಕೊಟ್ಟಂಗೆ ನಾಟಕ ಮಾಡಿ? ಅಯ್ಯೋ ಇಲ್ಲ ಅತ್ತೆ, ನಾನು ಯಾಕೆ ಹಾಗೆ ಮಾಡಲಿ? ನಾನು ಅವ್ರಿಗೆ ನನ್ನ ಕೈಯ ನೋವು ಆಗೈತೆ ಅಂತಲೂ ಕೂಡ ತೋರಿಸೇ ಇಲ್ಲ. ನೀವು ನೋಡಿದ್ರೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಡಿ? ನಾನು ನಿಮ್ಗೆ ಅಂಥದ್ದು ಏನು ಮಾಡೀನಿ ಅತ್ತೆ? ಅಂಥದ್ದು ಏನು ಮಾಡೀನಿ ಅಂತ ನನಗೆ ಕೇಳ್ತೇನ? ಅಲ್ಲ ಮುದೇವಿ, ನಿನ್ನ ಮಕ್ಕಕ್ಕೆ ನನ್ನ ಮಗ ಬೇಕಾಗಿದ್ದೇನ? ನಿನ್ನ ಮಕ್ಕ ನೋಡೋದನ ಮುದೇವಿ, ಊರು ಮುದೇವಿ ತಂದೆ ಹಾಳಾದಾಕಿನ ನೀನು ಬಂದು ಬಂದು ನನ್ನ ಮಗ ಗಂಟು ಬಿದ್ದ ನನ್ನ ಮಗ ನೀನು ಮದುವೆ ಮಾಡ್ಕೊಂಡಿಲ್ಲ. ನೀನು ಚಂದಾಗ ಜೀವನ ಮಾಡ್ತಾನೆ ಅಂತ ಅನ್ಕೊಂಡಿರ್ಬೋದು. ಈ ಮನ್ಯಾಗ ನಿನ್ನ ಜೀವನ ಮಾಡಕ್ಕೆ ನಾನು ಬಿಡಂಗಿಲ್ಲ, ಬಿಡಂಗಿಲ್ಲ. ಹೆಂಗೆ ಇರ್ತಿದ್ದಿ ನಾನು ನೋಡ್ತೇನೆ. ನಿನ್ನಿಂದಾಗಿ ನನ್ನ ಮಗಳ ಜೀವನ ಏನಾರ ಆಗಬೇಕಲ್ಲ, ಅವಾಗ ಚಂದಾಗ ನಿನಗೆ ಬುದ್ಧಿ ಕಲಿಸ್ತಾನೆ ನನಗೆ. ಅತ್ತೆ, ನಾನು ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಆದ್ರೆ ಈ ರೀತಿ ನನಗೆ ಮಾತಿನ ಪೆಟ್ಟನ್ನ ಕೊಡಬೇಡಿ ಅತ್ತೆ. ನಾನು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಆದ್ರೆ ನನಗೆಲ್ಲನೂ ಕೆಟ್ಟದ್ದೇ ಆಗುತ್ತೆ ಅತ್ತೆ. ನಾನು ಯಾರಿಗೂ ಏನೂ ದ್ರೋಹ ಮಾಡಿಲ್ಲ. ಆದರೂ ಆ ದೇವರು ನನಗೆ ಯಾಕೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಬರೀ ನೋವನ್ನೇ ನೋಡ್ತಾ ಇದ್ದೀನಿ. ಆ ಕಡೆ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಳೋಕ್ಕೂ ಮನೆಯಲ್ಲಿ ಯಾರೂ ಇಲ್ಲ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಆಪರೇಷನ್ ಮಾಡಿಸಿದೆ. ಅದ್ರ ಸಲುವಾಗಿ ನಾನು ಅವ್ರನ್ನ ಮದುವೆ ಆಗಿದ್ದು. ಇಲ್ಲ ಅಂದಿದ್ರೆ ನಾನು ಮದುವೆ ಆಗ್ತಾ ಇರಲಿಲ್ಲ ಅತ್ತೆ. ನನಗೆ ಅವ್ರನ್ನ ಮದುವೆ ಆಗೋ ಆಸೆನೂ ಇರಲಿಲ್ಲ. ರೊಕ್ಕದ ಆಸೆಗೋಸ್ಕರ ಮದುವೆ ಆದೆ ಅಂತ ಎಲ್ಲರೂ ಮುಂದೆ ಹೇಳ್ತಾ ಇದ್ದಾರೆ, ನನ್ನ ಜೀವನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಅವರು ಬಲವಂತವಾಗಿ ತಾಳಿ ಕಟ್ಟಿರೋದು, ಅದು ನನಗೆ ಇಷ್ಟನೇ ಇರಲಿಲ್ಲ. ದುಡ್ಡಿನ ಆಸೆ ತೋರಿಸಿ ನನ್ನನ್ನು ಮದುವೆ ಆಗಿದ್ದಾರೆ. ಆದರೆ ಇವಾಗ ನನ್ನ ಜೀವನನೇ ನರಕ ಆಗತ್ತೈತಿ. ಎಲ್ಲದು ಅವರಿಂದ ನನ್ನ ಜೀವನನೇ. ನಾನು ಆದ್ರೂ ಅವ್ರ ಜೊತೆ ಚೆನ್ನಾಗೇ ಇದ್ನಿ ಅಂತೆ. ಆದರೆ ಅವರು ಒಂದಿನ ನನ್ನನ್ನು ಚಲೋ ತಗ ನೋಡ್ಕೊಳ್ಳಿಲ್ಲ, ಚಲೋ ತಗ ಮಾತಾಡಲಿಲ್ಲ. ಮನೆ ಕೆಲಸದೊಳ್ತಾರೆ ನನ್ನ ನೋಡಿಕೊಂಡ್ರು. ಆದರೆ ಇವಾಗ ನೀವು ಕೂಡ ನನಗೆ ಅದೇ ರೀತಿ ತೊಂದರೆ ಕೊಡ್ತಾ ಇದ್ದೀರ. ಗಂಡನ ಪ್ರೀತಿ ಸಿಗ್ತಾ ಇದೆಯಾ, ಆದರೆ ಅತ್ತೆ ಮಾವನ ಪ್ರೀತಿ ನನಗೆ ಸಿಗ್ತಾ ಇಲ್ಲ. ನಾನು ಏನು ಮೋಸ ಮಾಡಿದ್ನೋ ಗೊತ್ತಿಲ್ಲ. ಆ ದೇವ್ರು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರಿ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ವ್ಯೂಸು ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಕತೆ ಹೇಗೆ ಬರ್ತಾ ಇದೆ, ನಿಮ್ಗೆ ಇಷ್ಟ ಆಗತ್ತಿಲ್ಲೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿ ಇಲ್ಲದ ತವರೂರು ಜೊತೆ ಇವತ್ತಿಂದ ಹೊಸ ಕತೆ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಒಂದು ಸಿಟಿ ಹುಡುಗಿ ಹಳ್ಳಿಗೆ ಬಂದು ಯಾವ ರೀತಿ ಜೀವನ ಮಾಡ್ತಾಳೆ ಅನ್ನೋ ಒಂದು ಕತೆ ಇದೆ. ಜೀವನ ಮಾಡ್ತಾಳಾ ಅಥವಾ ಗಂಡನ್ನೇ ಬಿಟ್ಟು ಹೋಗ್ತಾಳ ಅನ್ನೋ ಒಂದು ಕತೆ ಬರ್ತಾ ಇದೆ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಹೊಸ ಕತೆಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ಅಂತ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.